ಅನಿವಾರ್ಯವಾಗಿ ನೋಡಿ, ಈಗಾಗಲೇ ನಮ್ಮ ಸಚಿವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಸಾರಿಗೆ ಸಚಿವರು ಸ್ಪಷ್ಟವಾಗಿ ಕಳೆದ 3-4 ದಿವಸಗಳಿಂದ ಅವರು ಇರ್ಬೋದು, KSRTC ಅಧ್ಯಕ್ಷ ಇರ್ಬೋದು, ಅಥವಾ ಇದು ನಮ್ಮ ಏನು ಇದಾವಲ್ಲ ಅಧ್ಯಕ್ಷಗಳು ಮತ್ತು ಸಾರಿಗೆ ಸಚಿವರು ಸ್ಪಷ್ಟವಾಗಿ ವಿನಂತಿಯನ್ನು ಮಾಡಿದರೆ ಈ ಸಮಸ್ಯೆಗಳು ಜಟಿಲ ಆಗಬಾರ್ದು, ಉಲ್ಬಣ ಆಗಬಾರ್ದು, ಸಾರ್ವಜನಿಕ ತೊಂದರೆ ಆಗಬಾರ್ದು. ಅನಿವಾರ್ಯವಾಗಿ ನಮ್ಮ ಸರ್ಕಾರ ಮಾತುಕತೆಗೆ ಈಗಲೂ ಸಿದ್ಧವಾಗಿದೆ, ಬಗೆಹರಿಸಿದ್ರೆ ಮತ್ತು ಮುಂದೆ ಸಾರ್ವಜನಿಕರ ಪರವಾಗಿ ನಾವು ಕೆಲಸ ಮಾಡಲೇಬೇಕಾಗಿದೆ. ಅದು ನಮ್ಮ ಸಾರಿಗೆ ಸಚಿವರು ತೀರ್ಮಾನ ಮಾಡ್ತಾರೆ. ನೋಡಿ, ನಾನು ಹಿಂದೆ ಹೇಳ್ತೀನಿ, ನಾನು ಅದಕ್ಕೆ ದಲ್ಲಾಳಿಗಳ ಮುಖ್ಯಸ್ಥ ಅಂತ ಹೇಳಿದ್ದು, ದಲ್ಲಾಳಿ ಸಂಘಟನೆಗಳ ಮುಖ್ಯಸ್ಥ. ಹಿಂದೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ರಲ್ಲ, ಸಾವಿರಾರು ರೈತರು ಆತ್ಮಹತ್ಯೆ ಆಯಿತು. ಅವತ್ತು ಯಾಕೆ ಪ್ರಶ್ನೆ ಮಾಡಲಿಲ್ಲ? ಬೆಳಗಾವಿ ಒಬ್ಬ ರೈತ ಕಬ್ಬು ಬೆಳೆಗಾರರು ಅಲ್ಲೇ ವಿಷಯ ತಗೊಂಡು ಸುವರ್ಣಸೌಧ ಸತ್ರಲ್ಲ, ಅವತ್ತು ಯಾಕೆ ಮಾತಾಡಲಿಲ್ಲ? ಇವತ್ತು ಸಾರಿಗೆ ನೌಕರರ ಪರವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀಯಲ್ಲ, ಯಾವ ನೈತಿಕ ಹಕ್ಕಿದೆ ನಿನಗೂ ಮತ್ತು ಇದಕ್ಕೂ? ಸಂಬಂಧ ಏನು? ಸಂಬಂಧನೇ ಇಲ್ಲ. ಹಾಗಾಗಿ ಸಾರಿಗೆ ನೌಕರರು ಏನೇ ಸಮಸ್ಯೆ ಇದ್ದರೂ ನಮ್ಮ ಉಪಮುಖ್ಯಮಂತ್ರಿ, ಸಾರಿಗೆ ಸಚಿವರು ಅದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಅದಾರೆ. ನಿಮ್ಮ ಸಮಸ್ಯೆ ವಿಧಾನಸೌಧ 3ನೇ ಮಾಡಿ ಇದೆ, ಮುಖ್ಯಮಂತ್ರಿಗಳ ಮನೆ ಇದೆ, ಕೃಷ್ಣ ಇದೆ. ಯಾವತ್ತೂ ನಮ್ಮ ಸರ್ಕಾರ ಮುಕ್ತವಾಗಿ ನಿಮ್ಮ ಚರ್ಚೆಗೆ, ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಮುಕ್ತವಾಗಿದ್ದೀವಿ. ಬನ್ನಿ ಅಂತೇಳಿ ನಾನು ವಿನಂತಿನ ಮಾಡ್ತೀನಿ ನೌಕರರಿಗೆ.